45 ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರುವಂತ ಈ ಫ್ಯಾಂಟಸಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಟ್ಸ್ ಎ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಹೇಳಿ ಕೇಳಿ ಇದೊಂದು ಮಲ್ಟಿ ಸ್ಟಾರರ್ ಸಿನಿಮಾ, ಅದರಲ್ಲೂ ಘಟಾನುಘಟಿ ನಟರೆ ಈ ಸಿನಿಮಾದಲ್ಲಿ ಇದ್ದಾರೆ. ನಿರ್ದೇಶಕರು ಈ ಮೂವರಿಗೂ ಸಿನಿಮಾದಲ್ಲಿ ಸರಿಯಾದ ಸ್ಕ್ರೀನ್ ಸ್ಪೇಸ್ ಕೊಟ್ಟು ಅವರ ಅಭಿಮಾನಿಗಳನ್ನ ತೃಪ್ತಿಪಡಿಸಿದ್ದಾರೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ವಿನಯ್ ಒಬ್ಬ IT ಎಂಪ್ಲಾಯಿ. ಇವನು ತನ್ನ ಜೀವನದಲ್ಲಿ ತಾನು ಬ್ಯುಸಿ ಆಗಿರ್ಬೇಕಾದ್ರೆ ಒಂದು ಅಪಘಾತ ನಡೆಯುತ್ತೆ. ಇದರಿಂದ ರಾಯಪ್ಪ ಹಾಗೂ ಶಿವಪ್ಪ ಅನ್ನೋ ವ್ಯಕ್ತಿಗಳು ಇವನ ಜೀವನದಲ್ಲಿ ಎಂಟ್ರಿ ಕೊಡ್ತಾರೆ. ಆಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. 45 ಅನ್ನೋ ಟೈಟಲ್ ಇಟ್ಟು ಅದಕ್ಕೆ ಗರುಡ ಪುರಾಣವನ್ನ ಲಿಂಕ್ ಮಾಡಿದ ರೀತಿ ನನ್ಗೆ ಇಷ್ಟ ಆಯ್ತು. ಸಿನಿಮಾದಲ್ಲಿ ಸಾಕಷ್ಟು ಫ್ಯಾನ್ ಮೂವ್ಮೆಂಟ್ಸ್ ಇದಾವೆ, ಫ್ಯಾನ್ಸ್ ವಿಸಿಲ್ ಹೊಡೆಯುವಂತ ದೃಶ್ಯಗಳು ಕೂಡ ಇವೆ. ಕ್ಲೈಮ್ಯಾಕ್ಸ್ ಹಾಗೂ ಇಂಟರ್ವಲ್ ದೃಶ್ಯಗಳು ಹೈ ಕೊಡ್ತವೆ. ಮೊದಲಿಗೆ ಅರ್ಜುನ್ ಜನ್ಯ ಅವರ ಐಡಿಯಾಗೆ ಶಬಾಷ್ ಅನ್ಲೇಬೇಕು. ಖಂಡಿತ ಇದೊಂದು ರೆಗ್ಯುಲರ್ ಸಿನಿಮಾ ಅಂತೂ ಅಲ್ಲ, ಈ ರೀತಿಯ ಐಡಿಯಾನೇ ಹೊಸದು. ಜನ್ಯ ಅವರು ಈ ಸಿನಿಮಾದ ಕಥೆಯನ್ನ ಮೊದಲಿಗೆ ಶಿವಣ್ಣ ಅವರಿಗೆ ಹೇಳಿದ್ರಂತೆ. ಶಿವಣ್ಣ ಅವರು ನೀನೇ ಡೈರೆಕ್ಟ್ ಮಾಡುವಂತ ಸಜೆಸ್ಟ್ ಮಾಡಿದ್ರಂತೆ. ಅವರು ಕೊಟ್ಟಂತ ಕಾನ್ಫಿಡೆನ್ಸ್ ಇಂದ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರಂತೆ ಅರ್ಜುನ್ ಜನ್ಯ ಅವರು. ಈ 3 ಜನ ಹೀರೋಗಳ ಕಲ್ಟ್ ಸಿನಿಮಾಗಳನ್ನ ಬಳಸ್ಕೊಂಡು ಸಿನಿಮಾದಲ್ಲಿ ಅದನ್ನ ಬ್ಲೆಂಡ್ ಮಾಡಿದ ರೀತಿ ನನ್ಗೆ ಇಷ್ಟ ಆಯ್ತು. ಹಾಗೆ ಇಲ್ಲಿ ಬಂದಂತ ಕೆಲ ಪಾತ್ರಗಳು ಅನಾವಶ್ಯಕ ಕೂಡ ಅನ್ನಿಸ್ತು. ಮೂವಿ ಅಲ್ಲಲ್ಲಿ ಬೋರ್ ಕೂಡ ಹೊಡಿಸುತ್ತೆ. VFX ಕುಡ್ ಹ್ಯಾವ್ ಬೀನ್ ಬೆಟರ್, ಬಟ್ ಇರೋ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಬೇರೆಯವರ ಸಿನಿಮಾಗಳಿಗೆ ಅರ್ಜುನ್ ಜನ್ಯ ಅವರು ಒಳ್ಳೊಳ್ಳೆ BGM ನ ಕೊಟ್ಟಿರ್ತಾರೆ. ಇನ್ನು ಅವ್ರ ಸಿನಿಮಾಗೆ ಬಿಡ್ತಾರ. ಸಿನಿಮಾದಲ್ಲಿ ಸೀನ್ ಗಳನ್ನ BGM ಎಲ್ಲೆಲ್ಲ ಎಲಿವೇಟ್ ಮಾಡಬಹುದು ಅಲ್ಲೆಲ್ಲ ಎಲಿವೇಟ್ ಮಾಡಿದ್ದಾರೆ. ಸತ್ಯ ಹೆಗಡೆ ಅವರ ಫ್ರೇಮಿಂಗ್ ಚೆನ್ನಾಗಿದೆ. ರಾಜ್ ಶೆಟ್ರದು ಈ ಸಿನಿಮಾದಲ್ಲಿ ಒಂದು ಮೊಟ್ಟೆಯ ಕಥೆಯ ಸಿನಿಮಾದಲ್ಲಿನ ಜನಾರ್ದನನ ರೀತಿಯಲ್ಲೇ ಇರುತ್ತೆ. ಈ ಪಾತ್ರಕ್ಕೆ ಇವರು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ವಿಂಟೇಜ್ ಉಪೇಂದ್ರನನ್ನ ನೆನಪು ಮಾಡ್ತಾರೆ. ಬಹಳ ದಿನಗಳ ನಂತರ ಉಪೇಂದ್ರ ಅವರನ್ನ ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ತೀವಿ. ನನ್ನ ಪ್ರಕಾರ ಈ ಸಿನಿಮಾದ ಶೋ ಸ್ಟೀಲರ್ ಅಂದ್ರೆ ಅದು ನಮ್ಮ ಶಿವಣ್ಣ ಅವರೇ. ಶಿವಣ್ಣ ಅವರು ಸ್ಕ್ರೀನ್ ಮೇಲೆ ಇರೋಷ್ಟು ಹೊತ್ತು ಮೂವಿ ತುಂಬಾ ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಅದರಲ್ಲೂ ಈ ಸಿನಿಮಾದಲ್ಲಿನ ಇವರ ವಿಭಿನ್ನವಾದ ಗೆಟಪ್ಸ್ ನಮ್ಮನ್ನ ಸರ್ಪ್ರೈಸ್ ಮಾಡುತ್ತೆ. ಖಂಡಿತ ಶಿವತಾಂಡವನ್ನ ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನಿಮ್ಗೇನಾದ್ರೂ ರೂಟೀನ್ ಸಿನಿಮಾಗಳನ್ನ ನೋಡಿ ಸಾಕಾಗಿದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ. ಖಂಡಿತ ಥಿಯೇಟರ್ ಅಲ್ಲಿ ನೋಡ್ಬೇಕಾದಂತ ಸಿನಿಮಾ ಇದು. ಸೊ ಇದಾಗಿರುತ್ತೆ 45 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.